ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅನುದಾನಕ್ಕೆ ಒತ್ತಾಯಿಸಿ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿಗಳಿಂದ ಬೀದರ್ನಲ್ಲಿ ಜರುಗಿದ ಬೃಹತ್ ಪ್ರತಿಭಟನೆ. ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಲು ವಿಳಂಬ ಮಾಡಿದ್ದಲ್ಲಿ ರಾಜ್ಯದಾದ್ಯಂತ ಇನ್ನೂ ತೀವ್ರ ಹೋರಾಟ ನಡೆಸಲಾಗುವುದು. ರೇವಣಸಿದ್ದಪ್ಪ ಜಲಾದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ, ಪಾರದರ್ಶಕ ಪರೀಕ್ಷೆ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ಪರೀಕ್ಷೆ 1ರ ಪೂರ್ವ ಸಿದ್ಧತಾ ಸಭೆ. ದೈಹಿಕ ಶಿಕ್ಷಣವನ್ನು ಮೌಲ್ಯ ಶಿಕ್ಷಣ ಎಂದು ಬದಲಾವಣೆ ಮಾಡಿದ್ದರಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚೆ. ಶೂನ್ಯ ವೇಳೆಯಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ಶಶಿಲ್ ಜಿ ನಮೋಶಿ. ದೈಹಿಕ ಶಿಕ್ಷಣ ಹಾಗೂ ಮೌಲ್ಯ ಶಿಕ್ಷಣ ಎಂದು ಮುದ್ರಿಸಿಕೊಡಲು ಒತ್ತಾಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 1995ರ ನಂತರದ ಒಂದು ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲೆಯ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ನಗರದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ನೇತೃತ್ವದಲ್ಲಿ ಮಡಿವಾಳ ಮಾಚಿದೇವ ವೃತ್ತದಿಂದ ಕೈಯಲ್ಲಿ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಕೆಎಚ್ಬಿ ಕಾಲೋನಿ ಮಾರ್ಗವಾಗಿ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ತಲುಪಿದ್ರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸಂಘದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ಅವರು ಮಾತನಾಡಿ, ಮುಷ್ಕರದ ಕರೆಗೆ ರಾಜ್ಯದಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಖಾಸಗಿ ಸಂಸ್ಥೆಗಳ ಒಂದು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಶಾಲಾ ಕಾಲೇಜು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಕೂಡಲೇ 1995ರ ನಂತರದ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ಕಲ್ಪಿಸಬೇಕು. ಮಾನ್ಯತೆ ನವೀಕರಣ ಪ್ರಕ್ರಿಯೆ ಸರಳೀಕರಣಗೊಳಿಸಬೇಕು. ಆರ್ಟಿಇ ಖಾಸಗಿ ಶಾಲೆಗಳಿಗೂ ವಿಸ್ತಾರ ಮಾಡಬೇಕು ಎಂದು ಆಗ್ರಹ ಮಾಡಿದರು. ಖಾಸಗಿ ಶಾಲಾ ಕಾಲೇಜುಗಳ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ವಿಳಂಬ ಮಾಡಿದ್ದಲ್ಲಿ ರಾಜ್ಯದಾದ್ಯಂತ ಇನ್ನೂ ಹೆಚ್ಚಿನ ತೀವ್ರ ಹೋರಾಟವನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ಕೊಟ್ಟರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಮಹಾಲಿಂಗ ದೇವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಿಗೇರಿ, ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ಖಜಾಂಚಿ ಗಣಪತಿ ಸೋಲ್ಪುರ್, ಬೀದರ್ ತಾಲೂಕು ಅಧ್ಯಕ್ಷ ಸಂದೀಪ್ ಶೆಟ್ಕಾರ್, ಹುಮ್ನಾಬಾದ್ ತಾಲೂಕು ಅಧ್ಯಕ್ಷ ಸುರೇಂದ್ರ ಹುಡುಗೀಕರ್, ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷ ಧನರಾಜ್ ದೊಡ್ಮನಿ, ಆಮೇಲೆ ಕಮಲ್ನಗರ್ ತಾಲೂಕು ಅಧ್ಯಕ್ಷ ಸಂಜುಕುಮಾರ್ ಕಂಟಾಳೆ, ಔರಾ ತಾಲೂಕು ಅಧ್ಯಕ್ಷ ಸಂಜೀವ್ ಶೆಟ್ಕಾರ್, ಪ್ರಮುಖರಾದ ಮಾಣಿಕಪ್ಪ ಗೋರ್ನಾಳೆ, ಗುಂಡಯ್ಯ ತೀರ್ಥ, ಚಿಡುಗುಪ್ಪಾದ ಸುರೇಶ್ ಚೌಧರಿ ಮತ್ತಿತರರು ಭಾಗವಹಿಸಿದರು. ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ಸಾವಿರಾರುಗಳು ಸಂಖ್ಯೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಪ್ರತಿಭಟನೆ ಕಾರಣ ಜಿಲ್ಲೆಯಾದ್ಯಂತ ಖಾಸಗಿ ಶಾಲಾ ಕಾಲೇಜುಗಳನ್ನು ಬಂದ್ ಕೂಡ ಮಾಡಲಾಗಿತ್ತು. ನಾನು ಶಿವಲೀಲಾ ಅರುಣ್ ಕುಮಾರ್ ಹಂದಳ್ ಅಂತ. ನಾನು ಹುಮ್ನಾಬಾದ್ ಶಾಲೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಳೆದ 5-6 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಈಗ ನಾವು ಕೆಲವೊಂದು ಬೇಡಿಕೆಗಳನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ಸಲ್ಲಿಸಲು ಇಲ್ಲಿ ನಾವು ಇಂಥ ರಣ ಬಿಸಿಲಿನಲ್ಲಿ ಬೇಡಿಕೆಯನ್ನು ಸಲ್ಲಿಸಲು ಬಂದಿದ್ದೇವೆ. ಏನಂದರೆ, ಕಳೆದ 30 ವರ್ಷಗಳಿಂದ ನಾವು ಗ್ರಾಮೀಣ ಮತ್ತು ನಗರ ಭಾಗಗಳಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಮತ್ತು ಬೆಳೆಸಿಕೊಂಡು ಬರುತ್ತಿದ್ದೇವೆ. ಅದರಿಂದ ನಮ್ಗೆ ಏನೇನು ಅದರ ಲಾಭ ಅಂತ ನಮಗೆ ಕೊಟ್ಟೇ ಇಲ್ಲ. ನಾವೇ ಬಹಳ ಶ್ರಮಪಟ್ಟು ಹಳ್ಳಿ ಮಕ್ಕಳನ್ನೆಲ್ಲ ನಮ್ಮಲ್ಲೆಲ್ಲ ಎಜುಕೇಷನಾಗಿ ಕರ್ಕೊಂಡು ಬಂದು ಎಲ್ಲ ಬೆಳವಣಿಗೆ ಮಾಡಿಸ್ತಾ ಇದ್ದೇವೆ. ಕಳೆದ 30 ವರ್ಷಗಳಿಂದ ಶಾಲೆಗಳಿಗೆ ಯಾವುದೇ ಸರ್ಕಾರದ ಅನುದಾನವನ್ನು ಲಭ್ಯನೇ ಆಗೇ ಇಲ್ಲ. ಇಂಥ ಭಾಳಷ್ಟು ಪ್ರತಿಭಟನೆಯನ್ನು ನಾವು ಬಹಳಷ್ಟು DC ಅವ್ರ ಮುಂದೆ, ಜಿಲ್ಲಾಧಿಕಾರಿಗಳ ಮುಂದೆ, ಬೆಂಗಳೂರಿನಲ್ಲಿ ಸಹ ಮಾಡಿದ್ದೇವೆ. ಆದರೆ ಏನೂ ಉಪಯೋಗ ಆಗಲಿಲ್ಲ. ಭರವಸೆ ಮತ್ತು ನಿರಾಸೆ. ಭರವಸೆ ಕೊಡ್ತಾರೆ, ಆದರೆ ನಿರಾಸೆಯನ್ನು ಕೂಡ ಅವರೇ ಮಾಡ್ತಾರೆ. ಅದವರ ಆ್ಯಸ್ ಯೂಶುವಲ್ ಅದವ್ರದ್ದು. ಕಳೆದ 1 ವರ್ಷದಿಂದ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅನುದಾನ ನೀಡುವ ಭರವಸೆ ನೀಡಿದ್ದರು. ಆದರೆ ಬಜೆಟ್ ಘೋಷಣೆಯಲ್ಲಿ ಯಾವುದೇ ಅನುದಾನ ಪ್ರಸ್ತಾಪವಿಲ್ಲದಿರುವುದು ನಮ್ಮನ್ನು ಸಂಕಷ್ಟಕ್ಕೆ ದೂಡಿ ನಮ್ಮನ್ನು ಭಾಳಷ್ಟು ಕಷ್ಟಕ್ಕೆ ದೂಡ್ತಾ ಇದೆ. ಪ್ರೈವೇಟ್, ಅಸೋಸಿಯೇಷನ್ ಅವರಿಗೆಲ್ಲರಿಗೂ. ಈಗ ಪ್ರಮುಖವಾಗಿ ನಾವು 3 ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇವೆ. ಯಾವುವು ಅಂದರೆ,
1995ರ ನಂತರ ಪ್ರಾರಂಭವಾದ ಕನ್ನಡ ಮಾತೃಭಾಷಾ ಶಾಲೆಗಳಿಗೆ ತಕ್ಷಣವನ್ನು ಅನುದಾನವನ್ನು ಒದಗಿಸುವುದು ಒಂದನೇದು. ಎರಡನೇದು, ಬಡವರಿಗೆ ಆಸರೆಯಾಗಿರುವ RTE ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಪುನಃ ಜಾರಿಗೆ ತರುವುದು. ಆಮೇಲೆ ಮೂರನೇದು ಏನಂದರೆ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಪ್ರಕ್ರಿಯೆಯನ್ನು ಸರಳಗೊಳಿಸುವುದು. ಇವು ಪ್ರಮುಖವಾಗಿ ನಮ್ಮ ಶಾಲೆಯ ಪ್ರೈವೇಟ್ ಖಾಸಗಿ ಶಾಲೆಯ ಬೇಡಿಕೆಗಳು. ಪ್ರಮುಖವಾಗಿ 3 ಬೇಡಿಕೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಎಲ್ಲ ಸಮಸ್ಯೆಗಳನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಸರ್ಕಾರವು ನಮ್ಮ ಶಾಲೆಗಳಿಗೆ ಅನುದಾನ ನೀಡಿ ಸಹಕರಿಸಬೇಕೆಂದು ನಾವೆಲ್ಲರೂ ಇಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದೇವೆ. ನೋಡಬೇಕು ಮುಂದೆ ನಮ್ಮದು ಹೆಡ್ ಏನು ಹೇಳ್ತಾರೆ, ಪ್ರಮುಖರು ನಮ್ಮ HM ಸರ್ ಏನು ಹೇಳ್ತಾರೆ, ಅವ್ರ ಹಾದಿಯಲ್ಲಿ ನಾವು ಏನು ಹೇಳ್ತಾರೆ ಅಷ್ಟು ಕೇಳ್ಕೊಂಡು ಹೋಗ್ತೀವಿ. ನಮ್ಮ ಶಾಲೆಯಿಂದ ನಾವು 15 ಜನ ಶಿಕ್ಷಕಿಯರು ಬಂದಿದ್ದೀವಿ. ಇವತ್ತು ಇಡೀ ದೇಶದಂತ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತಿ ಕೆಟ್ಟ ಶಿಕ್ಷಣ ವ್ಯವಸ್ಥೆ ಅಂದರೆ ಕರ್ನಾಟಕದಲ್ಲಿ ಕೂಡಿದೆ. ಬಹಳ ದುಃಖದಿಂದ ಹೇಳಬೇಕಾಗ್ತದೆ. ಯಾವ ಶಿಕ್ಷಕರು ಇವತ್ತು ಮಕ್ಕಳನ್ನು ಸರ್ವಾಂಗೀಣ ವಿಕಾಸಕ್ಕೋಸ್ಕರ ಹಗಲಿರುಳು ದುಡಿದು ಆ ಶಾಲೆ ಕಟ್ತಾ ಇದ್ದಾರೆ, ಆ ಶಾಲೆಯನ್ನು ಕೂಡ ಒಂದು ಅನುದಾನ ಕೂಡ ನಮ್ಮ ಸರ್ಕಾರ ಕೊಡ್ತಾ ಇಲ್ಲ. ಕಳೆದ 30 ವರ್ಷದಿಂದ ಅನುದಾನ ಇಲ್ಲ. ಹೋಗಲಿ, ಅನುದಾನ ಕೊಟ್ಟಿರ್ತಕ್ಕಂಥ ಶಾಲೆಗಳಲ್ಲಿ 85-90 ಆಗಿದಂಥ ಅನುದಾನಿತ ಶಾಲೆಗಳು ಎಲ್ಲ ನಿವೃತ್ತ ಆಗಿದ್ದಾವೆ, ಎಲ್ಲ ಪೋಸ್ಟ್ ಖಾಲಿಯಾಗಿವೆ, ಅದು ಕೂಡ ತುಂಬುತ್ತಾ ಇಲ್ಲ. ಮತ್ತು ನಾವು ಚೆನ್ನಾಗಿ ನಡೆಸ್ತಕ್ಕಂಥ ಶಾಲೆಗಳಿಗೆ ನಡೆಸೋಕ್ಕೂ ಕೊಡ್ತಾ ಇಲ್ಲ. ಅನುದಾನ ಮಾನ್ಯತೆ ನವೀಕರಣ ಹೆಸರು ಮೇಲೆ, ಅನೇಕ ಲ್ಯಾಂಡ್ ಕನ್ವರ್ಷನ್ ಹೆಸರು ಮೇಲೆ, ಭೂ ಪರಿವರ್ತನೆ ಹೆಸರು ಮೇಲೆ ಇಷ್ಟೊಂದು ಕಿರುಕುಳ ಅಂತಂದರೆ ನಾವು ಯಾಕಾದರೂ ಶಾಲೆ ತೆಗೆದೀವಿ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಶಿಕ್ಷಣ ಮೌಲ್ಯ ಉಳಿದಿದೆ ಅಂದರೆ ಅದು ಖಾಸಗಿ ಶಿಕ್ಷಣದಿಂದ ಮಾತ್ರ. ಶಿಕ್ಷಣ ಸರ್ಕಾರಿ ವ್ಯವಸ್ಥೆಯಲ್ಲಿ ಪೂರ್ಣ ಅಸ್ಥಿರವಾಗಿ ಹೋಗಿದೆ. ಇವತ್ತು ಗ್ರಾಮ ಪಂಚಾಯತಿಲಿಂದ ಮಟ್ಟದಲ್ಲಿ ಒಂದೊಂದು KPH ಶಾಲೆ ತೆಗಿತಾ ಇದ್ದಾರೆ, ಅದರಲ್ಲಿ ಸುತ್ತಮುತ್ತ ಇರ್ತಕ್ಕಂಥ 5-6 ಶಾಲೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಆ ಮಕ್ಕಳ ಸ್ಥಿತಿ ಏನು? ಆ ಮಕ್ಕಳು 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಎಲ್ಲಿ ಬರಬೇಕು? ಮತ್ತು KPHಗಳು ಯಾವುದೇ ನೇಮಕಾತಿ ಇಲ್ಲ. ಎಷ್ಟೊಂದು ಅವ್ಯವಸ್ಥೆಯಪ್ಪ ಅಂದರೆ ಈ ವ್ಯವಸ್ಥೆಗೆ ಕಾರಣ ಈ ಕರ್ನಾಟಕ ಸರ್ಕಾರ ನೀತಿಗಳು. ದಯವಿಟ್ಟು ಶಿಕ್ಷಣ ನೀತಿ ಸುಧಾರಣೆ ಆಗಬೇಕು. ಪಾಠ ಮಾಡಿ ಪರಿಶ್ರಮ ಪಡೋ ಶಿಕ್ಷಕರಿಗೆ 2 ತುತ್ತು ಅನ್ನ ಸಿಗಬೇಕು. ಇದು ನಾವು ಕೇಳ್ತಾ ಇದ್ದೀವಿ ಸರ್. ಶಿಕ್ಷಕರು ನೆಮ್ಮದಿಯಿಂದ ಪಾಠ ಮಾಡಲು ಒಂದಿಷ್ಟು ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲ, ಇನ್ನು ನಿನ್ನೆ ಮೊನ್ನೆ ತೆಗೆದೀವಿ ಶಾಲೆ, 15ರಿಂದ 21 ತೆಗೆದೀವಿ. ನೋಡಿ ಬನ್ನಿ ನಮ್ಮ ಶಾಲೆಗಳು ಹೇಗಿವೆ. ಒಂದೊಂದು ಶಾಲೆ ಅಷ್ಟೊಂದು ಚೆನ್ನಾಗಿ ನಾವು ಕನ್ನಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಸರ್ಕಾರದಿಂದ ಯಾವುದೂ ಪ್ರೋತ್ಸಾಹನ ಇಲ್ಲ. 108 ಷರತ್ತು ಹಾಕಿ ಕಿರುಕುಳ ಕೊಡ್ತಾ ಇದ್ದಾರೆ. ಅನುದಾನ ಅಂತೂ ಬಿಡಿ, ಚೆನ್ನಾಗಿ ನಡ್ಸಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಶಿಕ್ಷಕರು ಕೂಡ ಗದ್ದಲದಲ್ಲಿದ್ದಾರೆ, ಆಡಳಿತ ಮಂಡಳಿಯವರು ಕೂಡ ಗದ್ದಲದಲ್ಲಿದ್ದಾರೆ. ಈ ಸಮಸ್ಯೆ ಪರಿಹರಿಸಬೇಕಂತ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಆಡಳಿತ ಮಂಡಳಿ ಶಿಕ್ಷಕರ ವರ್ಗ ವಿನಂತಿ ಮಾಡ್ಕೋತೀವಿ. ನಾವು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದ ಹೋರಾಟ ಕರೆ ಕೊಡ್ತೀವಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡ್ತೀವಿ. ಎಲ್ಲ ಶಿಕ್ಷಕರು ಆಡಳಿತ ಮಂಡಳಿ ಹೆದ್ದಾರಿ ಬಂದ್ ಮಾಡ್ತೀವಿ. ಮುಂದಿನ ಹೋರಾಟ ನಮ್ಮದು. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕದಲ್ಲಿ ಎಷ್ಟು ಹೆದ್ದಾರಿ ಹೋಗಿವೆ ಅವೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ನಾವು ಬಂದ್ ಮಾಡ್ತೀವಿ. ನಾಡಿದ್ದು ನಾವು ಮೀಟಿಂಗ್ ಸೇರ್ತಾ ಇದ್ದೀವಿ ಬೆಂಗಳೂರಲ್ಲಿ. ಭಾಳ ದೊಡ್ಡ ಉಗ್ರವಾದಂಥ ನಾವು ಹೋರಾಟ ಮಾಡಿರ್ತೀವಿ. ಪ್ರಸಂಗ ಬಂದರೆ ನಾವು ಮೌಲ್ಯಮಾಪನ ಬಹಿಷ್ಕಾರ ಮಾಡ್ತೀವಿ. ಪ್ರಸಂಗ ಬಂದರೆ ನಾವು ಪರೀಕ್ಷೆ ನಡೆಗೂಡಲ್ಲ. ಈ ಹಂತಕ್ಕೆ ಹೋಗ್ಬಿಡ್ಬಾರ್ದು. ಸಿದ್ದರಾಮಯ್ಯನವರೇ, ಕನ್ನಡ ವಿರೋಧಿ ಮುಖ್ಯಮಂತ್ರಿಗಳೇ, ಎಚ್ಚೆತ್ಕೊಡ್ರಿ, ಸುಧಾರಿಸ್ಕೊಡ್ರಿ. ಇನ್ನೂ ಕಾಲ ಮಿಂಚಿಲ್ಲ. ಅನುದಾನ ಘೋಷಣೆ ಮಾಡಿ. ಅನುದಾನ ಇಲ್ಲಾಂದರೆ ನಮಗೆಲ್ಲ ಷರತ್ತುಗಳು ಸಡಿಲಗೊಳಿಸಿ. ಇವು 2-3 ಆದರೂ ಒಂದಿಷ್ಟು ರಿಯಾಯಿತಿ ಕೊಡಿ. 2 ವರ್ಷದಿಂದ ನಾವು ಇದು ಮಾಡ್ತಿದ್ದೀವಿ ಸರ್. ಫ್ರೀಡಮ್ ಪಾರ್ಕ್ದಲ್ಲಿ ಹೋಗಿ ಕುಂತೀವಿ. ಬೆಳಗಾವದಲ್ಲಿ 7-8 ಸಾವಿರ ಜನ ರಸ್ತೆ ಮೇಲೆ ಕೂತೀವಿ. ನೀವೇನು ಆಶ್ವಾಸನೆ ಕೊಟ್ರಿ? ಕೆಲವೇ ದಿನಗಳಲ್ಲಿ ಸಿಹಿ ಸುದ್ದಿ ಕೊಡ್ತೀವಿ, ನಿಮಗೆ ಗ್ರ್ಯಾಂಟ್ ಕೊಡ್ತೀವಿ ಅಂತ ಶಿಕ್ಷಣ ಸಚಿವರು ಹೋರಾಟದಲ್ಲಿ ಅಷ್ಟೇ ಅಲ್ಲ ಸದನದಲ್ಲಿ ಹೇಳ್ತಾರೆ. ಸದನದಲ್ಲಿ ಹೇಳಿದ ಮಾತು ಕೂಡ ಉಳಿಸೋಕ್ಕಾಗಲ್ಲ ಸರ್ಕಾರಕ್ಕೆ. ಅಂದ್ರೆ ಏನು ಸರ್ ಇದು?